ಹಾಯ್ ಎಲ್ರಿಗೂ ನಮಸ್ಕಾರ. ಲೈಫ್ ವಿತೌಟ್ ಫಿಲ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೊಸದಾಗಿ ಯಾರಾದರೂ ಹೈನುಗಾರಿಕೆ ಮಾಡ್ತೀನಿ ಅನ್ನೋರಿಗೆ ನಂದು 2 ಹಸುವಿಂದ ಎಷ್ಟು ಲಾಭ ಆಗಿದೆ, ಏನೇನಾಗಿದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ಅಪ್ಡೇಟ್ ಮಾಡಿದ್ದೆ. ಈ ವಿಡಿಯೋ ಬಂದುಬಿಟ್ಟು ಹೊಸದಾಗಿ ಯಾರಾದರೂ ಹೈನುಗಾರಿಕೆ ಮಾಡ್ತೀನಿ ಅನ್ನೋರಿಗೆ ಸ್ವಲ್ಪ ಡೌಟ್ಸ್ ಇರುತ್ತೆ. ಏನಪ್ಪ ಅಂತಂದರೆ, ಇವಾಗ ಜರ್ಸಿ ಹಸು ಆಮೇಲೆ ಎಚ್.ಎಫ್ ಹಸು ಎರಡು ಸೇಮ್ ಇರೋದ್ರಿಂದ ಯಾವ್ದು ತೊಗೊಂಡ್ರೆ ಬೆಸ್ಟು, ಆಮೇಲೆ ಯಾವ್ದು ತೊಗೊಂಡ್ರೆ ಲಾಭ ಆಗುತ್ತೆ, ಯಾವುದು ಕೇರಿಂಗ್ ಜಾಸ್ತಿ ಇರುತ್ತೆ, ಆಮೇಲೆ ಹಾಸ್ಪಿಟಲ್ ಖರ್ಚೆಲ್ಲ ಜಾಸ್ತಿ ಯಾವುದಕ್ಕಾಗುತ್ತೆ, ಇದೆಲ್ಲ ಕ್ವಶನ್ಸ್ ಇರುತ್ತೆ. ಅದಕ್ಕಾಗಿ ಅವೆರಡೂ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ. ಯಾವ ಥರ ಎಚ್.ಎಫ್ ಯಾವ ಥರ ಬೆಸ್ಟು, ಆಮೇಲೆ ಜರ್ಸಿ ಯಾವ ಥರ ಬೆಸ್ಟು ಅಂತ, ಯಾವ ಹಸು ಹೆಚ್ಚು ಹಾಲು ಕೊಡುತ್ತೆ, ಆಮೇಲೆ ಯಾವ ಹಸುನ ಹೆಚ್ಚು ಕೇರ್ ಮಾಡಬೇಕು, ಆಮೇಲೆ ಯಾವ ಹಸುನ ತೊಗೊಂಡ್ರೆ ಹೆಚ್ಚು ಲಾಭ ಆಗುತ್ತೆ, ಕೆಲಸ ಕಡಿಮೆ ಆಗುತ್ತೆ, ಇದೆಲ್ಲನೂ ತಿಳ್ಕೊಂಡು ಹೋಗೋಣ. ಮೊದಲನೇದಾಗಿ ನೋಡೋದಾದರೆ ಎಚ್.ಎಫ್ ಹಸು ಬಗ್ಗೆ ನೋಡೋಣ. ಇದು ಬಂದುಬಿಟ್ಟು ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಯಾವುದಕ್ಕಿಂತ ಅಂತಂದರೆ ಜರ್ಸಿಗಿಂತನೂ ಎಚ್.ಎಫ್ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಆಮೇಲೆ ಅದ್ರ ಕಲರ್ ಬಂದುಬಿಟ್ಟು ಇವಾಗೇನು ನಮ್ಮದು ಹಸು ತೋರಿಸ್ತಾ ಇದ್ದೀನಲ್ಲ, ಕಲರ್ ಬಂದುಬಿಟ್ಟು ಈ ಥರ ಬ್ಲ್ಯಾಕು ವೈಟು ಈ ಥರದಲ್ಲಿರುತ್ತೆ. ಆಮೇಲೆ ಮಿಕ್ಸ್ ಆಗಿರುತ್ತೆ ಅದು. ಇದಕ್ಕೆ ಒಳ್ಳೆ ರೀತಿ ಫುಡ್ಡು ಆಮೇಲೆ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಯಾಕಪ್ಪ ಅಂತಂದರೆ ಇವಾಗ ಅದು ಹೆಚ್ಚು ಹಾಲು ಕೊಡುತ್ತೆ. ಯಾವುದಕ್ಕಿಂತ ಅಂತಂದರೆ ಜರ್ಸಿಗಿಂತನೂ ಎಚ್.ಎಫ್ ಜಾಸ್ತಿ ಹಾಲು ಕೊಡೋದ್ರಿಂದ ಅದಕ್ಕೆ ಒಳ್ಳೆ ಫುಡ್ ಹಾಕಬೇಕಾಗತ್ತೆ. ಆಮೇಲೆ ಇವಾಗ ಫೀಡಿಂಗ್ ಎಲ್ಲ ಕರೆಕ್ಟಾಗಿ ಮಾಡಬೇಕಾಗತ್ತೆ. ಆಮೇಲೆ ನೀರನ್ನ ಜಾಸ್ತಿಯಾಗಿ ಕುಡಿಸ್ಬೇಕಾಗತ್ತೆ. ಆಮೇಲೆ ಉಪ್ಪಿನ ಅಂಶ, ಉಪ್ಪು, ಆಮೇಲೆ ಕ್ಯಾಲ್ಶಿಯಮು ಇವೆಲ್ಲ ನೀಟಾಗಿ ಕೊಡಬೇಕಾಗತ್ತೆ. ಅವಕ್ಕೆ ಮೇನಾಗಿ ಅದೇ ಇರೋದು. ಇದ್ರ ಸ್ವಲ್ಪ ಜಾಸ್ತಿ ಹಾಲು ಕೊಡೋದ್ರಿಂದ ಇದ್ರ ಪ್ಯಾಟು ಸ್ವಲ್ಪ ಕಡಿಮೆ ಇರುತ್ತೆ. ಯಾವ ಥರ ಅಂತಂದರೆ ಇವಾಗ ಪ್ಯಾಟ್ ಬಂದುಬಿಟ್ಟು 3.2ರಿಂದ 3.8ವರೆಗೂ ಇರುತ್ತೆ. ಅಂದಾಜು ಒಂದು 35ರಿಂದ 38 ರೇಟ್ವರೆಗೂ ಬೀಳುತ್ತೆ ಇದ್ರದ್ದು. ಎಲ್ಲ ಒಂದೊಂದು ಹಸುದು ಜಾಸ್ತಿನೂ ಬರ್ಬೋದು ಅಂತ, ಲಾಸ್ಟಲ್ಲಿ ಒಂದು 38ವರೆಗೂ ಬರುತ್ತೆ. ಆಮೇಲೆ 40ವರೆಗೂ ಬರ್ಬೋದು ಒಬ್ಬೊಬ್ರದ್ದು, ಅಂದಾಜಲ್ಲಿ ನಾನು ಹೇಳ್ತಾ ಇರೋದು. ಎಚ್.ಎಫ್ ಬಂದುಬಿಟ್ಟು ಶೆಡ್ ಮಾಡಿರ್ತಿರಲ್ಲ, ಈ ಶೆಡ್ನ ಯಾವ ಥರ ಮಾಡಿರಬೇಕು ಅಂತಂದರೆ ಸ್ವಲ್ಪ ಗಾಳಿನೂ ಬರ್ತಿರಬೇಕು, ಸ್ವಲ್ಪ ಬಿಸಿಲು ಇರಬೇಕು, ಆಮೇಲೆ ಡ್ರೈ ಏರಿಯಾ ಆಗಿರಬೇಕು, ಆಮೇಲೆ ಜಾಸ್ತಿ ನೀರು ಈ ಥರ ಏನು ಮಾಡಿರಬಾರ್ದು. ಆಮೇಲೆ ಕ್ಲೀನಾಗಿ ಇಟ್ಕೋಬೇಕು. ಯಾವುದೇ ಆಗಲಿ ಹಸು ಕ್ಲೀನಾಗಿ ಇಟ್ಕೊಬೇಕು. ಮೇವು ಈ ಥರ ಹುಲ್ಲು ಇದೆಲ್ಲ ಜಾಸ್ತಿ ಏನು ಬೇಕಾಗಿಲ್ಲ. ಅದಕ್ಕೆ ಜಸ್ಟ್ ಪೌಷ್ಟಿಕಾಂಶ ಇರೋದನ್ನು ಕೊಡಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಹೀಟ್ ಇರೋದ್ರಿಂದ, ಜಾಸ್ತಿ ಹಾಲು ಕೊಡುತ್ತಲ್ಲ, ಜಾಸ್ತಿ ಹೀಟ್ ಇರೋದ್ರಿಂದ ಎಚ್.ಎಫ್ನ ಒಂದು ಸ್ವಲ್ಪ ಕೋಲ್ಡ್ ಏರಿಯಾದಲ್ಲಿ ನೋಡ್ಕೋಬೇಕಾಗತ್ತೆ, ಜಾಸ್ತಿ ಕೇರ್ ಮಾಡಬೇಕಾಗತ್ತೆ. ಇದು 3 ಪಾಯಿಂಟ್ನ ಎಚ್.ಎಫಲ್ಲಿ ನೋಡ್ಬೋದು. ಆಮೇಲೆ ಜರ್ಸಿ ವಿಷಯಕ್ಕೆ ಬಂದರೆ, ಜರ್ಸಿ ಒಂದು ಸೈಜ್ ಮೀಡಿಯಮ್ ಆಗಿರುತ್ತೆ. ಇವಾಗ ಮನೆಯಲ್ಲಿ ನಮ್ಮದು ಎಮ್ಮೆ ಹಸು ಇರುತ್ತಲ್ಲ, ಆ ಥರ ಇದು ಸೈಜಲ್ಲಿ ಸ್ವಲ್ಪ ಚಿಕ್ಕದು. ಆಮೇಲೆ ಇದ್ರ ಕಲರ್ ಬಂದುಬಿಟ್ಟು ಫುಲ್ ಎಲ್ಲ ಕಲರ್ ಇರುತ್ತೆ. ಒಂಥರ ಇಲ್ಲ ಬ್ಲ್ಯಾಕಲ್ಲಿರುತ್ತೆ, ಇಲ್ಲ ಅಂತಂದರೆ ಒಂದೊಂದು ವೈಟಲ್ಲೂ ಇರುತ್ತೆ, ಆಲ್ಮೋಸ್ಟ್ ಕಡಿಮೆ ವೈಟು. ಅದಾದಮೇಲೆ ಕಂದು ಬಣ್ಣದಲ್ಲಿರುತ್ತೆ, ಚಾಕ್ಲೇಟ್ ಕಲರಲ್ಲಿ ಈ ಥರ ಇರುತ್ತೆ. ಇದ್ರದ್ದು ಸರಾಸರಿ ಅಂದರೆ ಇವಾಗ ಹಾಲು ಬಂದುಬಿಟ್ಟು ಒಂದು 12 ಲೀಟ್ರಿಂದ ಒಂದು 25 ಲೀಟ್ರ್ವರೆಗೂ ಕೊಡುತ್ತೆ. ಆಮೇಲೆ ನಿಮ್ಗೆ ಎಚ್.ಎಫ್ ಬಂದುಬಿಟ್ಟು 20ರಿಂದ 40 ಲೀಟ್ರ್ ಕೊಡುತ್ತೆ. ಇದ್ರ ಪ್ಯಾಟ್ ಬಂದುಬಿಟ್ಟು ಒಂದು ಸರಾಸರಿ ಒಂದು 4-8ರಿಂದ 5-8ವರೆಗೂ, ಅಂದರೆ ಒಂದು 38ರಿಂದ 45ವರೆಗೂ ನಾವು ಜರ್ಸಿಯಿಂದ ರೇಟ್ನ ತೊಗೋಬೋದು. ಇಷ್ಟನ್ನು ಇದಕ್ಕೆ ಕಂಪೇರ್ ಮಾಡ್ಬೋದು. ಒಂದು ನೀವು ಎಚ್.ಎಫಲ್ಲಿ ಮೇನ್ ಪಾಯಿಂಟ್ ನೋಡೋದಾದರೆ ಎಚ್.ಎಫ್ನ ಜಾಸ್ತಿ ಕೇರ್ ಮಾಡಬೇಕಾಗತ್ತೆ. ಆಮೇಲೆ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಆಮೇಲೆ ದೊಡ್ಡದಾಗಿರುತ್ತೆ. ಆಮೇಲೆ ಫುಡ್ ವಿಷಯಕ್ಕೆ ಬಂದರೆ ಏನು ಜಾಸ್ತಿ ಏನು ಬೇಕಾಗಲ್ಲ, ಫೀಡಿಂಗ್ ಎಲ್ಲ ಜಾಸ್ತಿ ಕೊಡಬೇಕಾಗತ್ತೆ. ಆಮೇಲೆ ಇನ್ನು ಶೆಡ್ ನಿರ್ಮಾಣ ಮಾಡ್ತೀನಿ ಅಂತಂದರೆ ಸ್ವಲ್ಪ ಗಾಳಿ ಬೆಳಕು ಆಮೇಲೆ ಈ ಥರ ಇರಬೇಕಾಗತ್ತೆ, ಕ್ಲೀನಾಗಿ ಇಟ್ಕೋಬೇಕಾಗತ್ತೆ ಅದನ್ನು. ಆಮೇಲೆ ಇವಾಗ ಜರ್ಸಿ ಬಂದುಬಿಟ್ರೆ, ಇವಾಗ ಮನೆಯಲ್ಲಿ ರೆಗ್ಯುಲರಾಗಿ ಹಸು ಸಾಕ್ತಾ ಇರ್ತಾರಲ್ಲ, ಆ ಥರ ಸಾಕ್ಕೊಂಡ್ರು ಓಕೆ, ಅದಕ್ಕೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಆಮೇಲೆ ಹಾಸ್ಪಿಟಲ್ ಏನು ಸಮಸ್ಯೆ, ಡಾಕ್ಟ್ರ್ ಏನು ಬೇಕಂತ ಏನಿರಲ್ಲ, ಜಾಸ್ತಿ ಒಂದು ಸ್ವಲ್ಪ ಕೇರ್ ಮಾಡಬೇಕಾಗತ್ತೆ ಅಷ್ಟೇ. ಅದಾದಮೇಲೆ ಹಾಲಿನ ಇಳುವರಿ ಸ್ವಲ್ಪ ಕಡಿಮೆ, ಆಮೇಲೆ ಪ್ಯಾಟ್ ಜಾಸ್ತಿ ಇರುತ್ತೆ. ನನ್ನ ಪ್ರಕಾರ ಜರ್ಸಿ ಬೆಸ್ಟಾ ಎಚ್.ಎಫ್ ಬೆಸ್ಟಾ ಅಂತಂದರೆ ಎರಡೂ ಬೆಸ್ಟೇ. ಬಟ್ ಇವಾಗ ಹಾಲಿನ ಇಳುವರಿ ಜಾಸ್ತಿ ಬೇಕು ಅಂತಂದರೆ ಎಚ್.ಎಫ್ ಬೇಕಾಗತ್ತೆ. ಆಮೇಲೆ ನಿಮಗೆ ಪ್ಯಾಟ್ ವಿಷಯಕ್ಕೆ ಬಂದರೆ ಜರ್ಸಿ ಬೇಕಾಗತ್ತೆ. ನನ್ನ ಪ್ರಕಾರ 2 ಎಚ್.ಎಫ್ನ ತೊಗೊಂಡು 1 ಜರ್ಸಿನ ಹಾಲನ್ನ ಮಿಕ್ಸ್ ಮಾಡಿದರೆ ಹಾಲಿನ ರೇಟು ಚೆನ್ನಾಗಿರುತ್ತೆ, ಹಾಲಿನ ಇಳುವರಿನೂ ಚೆನ್ನಾಗಿ ಕೊಡುತ್ತೆ. ನನ್ನ ಪ್ರಕಾರ 2 ಹಸುದು ಕೂಡಿದರೆ
ಒಂದು 40-50 ಲೀಟ್ರ್ವರೆಗೂ ಹಾಲು ಸಿಗುತ್ತೆ. ಆಮೇಲೆ ಜರ್ಸಿದ್ದು ಹಾಲನ್ನ ಮಿಕ್ಸ್ ಮಾಡಿದರೆ ಒಂದು 40ವರೆಗೂ ರೇಟ್ ಸಿಗುತ್ತೆ. ಈ ಥರ ಮಾಡಿಕೊಂಡ್ರೆ ಬೆಸ್ಟು ಅಂತೀನಿ. ನೆಕ್ಸ್ಟ್ ಬಂದುಬಿಟ್ಟು ಯಾವ ಥರ ಪರ್ಚೇಸ್ ಮಾಡಬೇಕು, ಎಚ್ ಎಫ್ನ ಕ್ವಾಲಿಟಿ ಏನೇನು ನೋಡಬೇಕು, ಬೈ ಮಾಡಬೇಕಾದ್ರೆ ಏನೇನು ಚೆಕ್ ಮಾಡಿ ತೊಗೋಬೇಕು ಅಂತ ತಿಳಿಯೋಣ ಈ ವಿಷಯದಲ್ಲಿ. ಫಸ್ಟ್ ಕೇಳಬೇಕಾಗಿರೋದು ಏನಪ್ಪ ಅಂತಂದರೆ ಹಾಲಿನ ಇಳುವರಿ ಅಂತಂದರೆ ಇವಾಗ ಮುಂಚೆ ಎಷ್ಟು ಹಾಲು ಕೊಡ್ತಾಯಿತ್ತು, ಎಷ್ಟು ಲೀಟ್ರ್ ಹಾಲು ಕೊಡ್ತಾಯಿತ್ತು ಅಂತ ಅಂದಾಜಾಗಿ ಅವ್ರನ್ನ ಕೇಳಬೇಕಾಗತ್ತೆ. ಸಾಧ್ಯವಾದರೆ ಸ್ವಲ್ಪ ಹಾಲನ್ನ ಕರು ತೋರಿಸಿ ಅಂತ ಹೇಳಬೇಕಾಗತ್ತೆ. ಅಲ್ಲೇ ನೀವು ಚೆಕ್ ಮಾಡಿದರೆ ಬೆಸ್ಟು ಅಂತ ನಾನು ಹೇಳ್ತೀನಿ. ಆಮೇಲೆ ಕೆಚ್ಚಲು ನೋಡಬೇಕಾಗತ್ತೆ. ಕೆಚ್ಚಲು ವಿಷಯಕ್ಕೆ ಬಂತಾರೆ ಅಂದರೆ ಇವಾಗ ಕೆಚ್ಚಲನ್ನ ನೋಡಬೇಕಾಗತ್ತೆ ನೀವು ಕೈ ಹಿಡಿದು ಮೃದುವಾಗಿದೆಯಾ, ಆಮೇಲೆ ಏನಾದರೂ ಗಂಟು ಥರ ಏನಾದರೂ ಆಗಿದೆಯಾ, ಆಮೇಲೆ ಗಾಯ ಏನಾದರೂ ಇದೆಯಾ, ಆಮೇಲೆ ಏನಾದರೂ ಊದ್ಕೊಂಡಿದೆಯಾ ಅಂತ ಚೆಕ್ ಮಾಡಿ. ಆಮೇಲೆ 4 ಮೊಲೆಯಲ್ಲೂ ಹಾಲು ಸರಿಯಾಗಿ ಕೊಡ್ತಾ ಇರಬೇಕು, ಹಾಲು ಬರ್ತಾ ಇರಬೇಕು. ಆಮೇಲೆ 4 ಮೊಲೆನೂ ಸರಿಯಾಗಿ ಒಂದೇ ಸಮನಾಗಿರ್ಬೇಕು ಅದು. ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಆಗಿದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ಒಬ್ಬೊಬ್ರದ್ದು ವೈಟಲ್ಲಿರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಟಿಕ್ಕಾಗಿ ಬ್ಲ್ಯಾಕಲ್ಲಿದ್ದರೆ ಅದು ಜಾಸ್ತಿ ಹಾಲು ಕೊಡುತ್ತೆ ಅಂತ ಹೇಳ್ತಾರೆ. ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು ಅಂತಂದರೆ. ಆಮೇಲೆ ವಯಸ್ಸು ಅವರು ಈಗ ನೀವು ಕೇಳಿದರೆ ಅವ್ರು ಕರೆಕ್ಟಾಗಿ ವಯಸ್ಸು ಹೇಳಲ್ಲ. ಅಂತಂದರೆ ಎಷ್ಟನೇ ಸೂಲು ಏನು ಅಂತ ಹೇಳಲ್ಲ, ಅವರು ಎಷ್ಟನೇ ಬಾಣಂತಿ ಅಂತ ಹೇಳಲ್ಲ. ಅದಕ್ಕಾಗಿ ನೀವು ಚೆಕ್ ಮಾಡಬೇಕಾಗತ್ತೆ. ನೀವು ಹಲ್ಲನ್ನ ನೋಡಿ ವಯಸ್ಸನ್ನ ಅಂದಾಜು ಮಾಡ್ತಾರೆ ಒಬ್ಬೊಬ್ಬರು. ಆಮೇಲೆ ನಿಮಗಿವಾಗ ಎಷ್ಟನೇ ಸೂಲು ತೊಗೊಂಡ್ರೆ ಬೆಸ್ಟು, ಎಷ್ಟನೇ ಬಾಣಂತಿ ಹಸುನ ತೊಗೊಂಡ್ರೆ ಬೆಸ್ಟು ಅಂತ ಕೇಳಿದರೆ 2ನೇ ಬಾಣಂತಿ ಹಿಡ್ಕೊಂಡು 5ನೇ ಬಾಣಂತಿವರೆಗೂ ಪರ್ಚೇಸ್ ಮಾಡ್ಕೋಬೋದು. ಆಮೇಲೆ ಆ ಹಸುನ ಒಂದು ಸ್ವಲ್ಪ ನಡೆದಾಡ್ಸಿ ನೋಡಬೇಕಾಗತ್ತೆ. ಹಸು ಏನಾದರೂ ಕಾಲನ್ನ ಕುಂಟ್ತಾ ಇರುತ್ತೆ ಅದು, ಆಮೇಲೆ ಸರಿಯಾಗಿ ನಡೀತಾ ಇರಲ್ಲ, ಆಮೇಲೆ ಕೆಳಗಡೆ ಕೂರ ಇರುತ್ತಲ್ಲ ಅದರಲ್ಲಿ ಏನಾದರೂ ಸಮಸ್ಯೆ ಇರುತ್ತೆ. ಈ ಥರ ಒಂದು ಸ್ವಲ್ಪ ಚೆಕ್ ಮಾಡಿ ತೊಗೋಬೇಕಾಗತ್ತೆ. ಆಮೇಲೆ ಆರೋಗ್ಯ ಚೆಕ್ ಮಾಡೋದಾದರೆ ಇವಾಗ ಕಣ್ಣು ಹೊಳಿತಾ ಇರಬೇಕು. ಇವಾಗ ನೋಡಿದ ತಕ್ಷಣ ಹೊಳಿತಾ ಇರಬೇಕು. ಕಣ್ಣಲ್ಲಿ ಜಾಸ್ತಿ ನೀರು ಬರೋದಾಗಲಿ ಈ ಥರ ಇರಬಾರ್ದು. ಹೊಳಿತಾ ಇದ್ದರೆ ಆ್ಯಕ್ಟಿವ್ ಆಗಿದೆ ಅಂತ. ಆಮೇಲೆ ಮೂಗಿಂದ ಜಾಸ್ತಿ ನೊರೆ ಥರ ಬರ್ತಾ ಇರತ್ತೆ. ಆಮೇಲೆ ಇಲ್ಲ ಅಂತಂದರೆ ಇದು ನೀರು ಥರ ಬರ್ತಾ ಇರತ್ತಲ್ಲ, ಅದು ಜಾಸ್ತಿ ಬರಬೇಕು ಬಟ್ ಜಾಸ್ತಿ ಬರಬಾರ್ದು. ಆಮೇಲೆ ನೀವು ಜ್ವರ ಕೆಮ್ಮು ಏನಾದರೂ ಇದ್ದರೆ ಒಂದು ಸ್ವಲ್ಪ ಚೆಕ್ ಮಾಡಿ ತೊಗೊಳ್ಳೋದು ಬೆಸ್ಟು. ಆಮೇಲೆ ಈ ಪ್ರೆಗ್ನೆನ್ಸಿ ವಿಷಯಕ್ಕೆ ಬಂದರೆ ಎಷ್ಟು ಕರು ಹಾಕಿತು, ಆಮೇಲೆ ಇತ್ತೀಚೆಗೆ ಎಷ್ಟನೇ ಕರು ಹಾಕಿದೆ, ಯಾವಾಗ ಹಾಕಿತು ಕೇಳ್ಕೊಬೇಕಾಗತ್ತೆ. ಆಮೇಲೆ ಆಹಾರದ ವಿಷಯಕ್ಕೆ ಬಂದರೆ ಅವ್ರು ಏನು ಕೊಡ್ತಾಯಿದ್ರು ಅದನ್ನು ಕೇಳ್ಕೊಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಇವಾಗ ನೀವು ತೊಗೊಂಡು ಹೋಗಿ ಅದನ್ನು ಫುಡ್ ಇಮಿಡಿಯೇಟ್ಲಿ ಚೇಂಜ್ ಮಾಡಿದರೆ ಅವಕ್ಕೂ ಹುಷಾರು ತಪ್ಪತ್ತೆ. ಅದನ್ನು ಚೆಕ್ ಮಾಡಬೇಕಾಗತ್ತೆ ನೀವು. ಆಮೇಲೆ ಲಸಿಕೆ ಯಾವುದಾದ್ರೂ ಹಾಕ್ಸಿದಾರ ಅಂತ ಕೇಳಬೇಕಾಗತ್ತೆ. ಅದರಲ್ಲಿ ಬರುತ್ತೆ ನಿಮಗೆ FMD ಅಂತ, ಆಮೇಲೆ HS ಅಂತ, BQ ಅಂತ, ಈ ಥರ ಲಸಿಕೆಗಳು ಬರ್ತವೆ. ಅದನ್ನು ಚೆಕ್ ಮಾಡಬೇಕಾಗತ್ತೆ. ಹಾಲು ಕರಿಬೇಕಾದ್ರೆ ಏನಾದರೂ ಕಾಲಿಂದ ಒದೆಯುತ್ತಾ, ಇಲ್ಲ ಅಂತಂದರೆ ಶಾಂತವಾಗಿರುತ್ತಾ, ನೀವೇನಾದರೂ ಮಷಿನ್ ಯೂಸ್ ಮಾಡ್ತಾಯಿದ್ರಾ, ಹಾಲು ಕರಿಯೋ ಮಷಿನು, ಇಲ್ಲ ಅಂತಂದರೆ ಕೈಯಿಂದ ಹಿಂಡ್ತಾಯಿದ್ರಾ ಅಂತ ಕೇಳಬೇಕಾಗತ್ತೆ. ಇಷ್ಟೆಲ್ಲನೂ ಕೇಳಿದರೆ ಬೆಸ್ಟು ಅಂತ ನಾನು ಹೇಳ್ತೀನಿ. ನಿಮಗೇನಾದರೂ ಎಲ್ಲದರಲ್ಲೂ ಓಕೆ ಆಗಿ ಒಂದ್ಸಲಿ ತೊಗೊಂಡು ಹೋಗಬೇಕಾದ್ರೆ ನಿಮಗೇನಾದರೂ ಬೇಕಾಗಿರೋ ಡಾಕ್ಟ್ರು ಏನಾದರೂ ಇದ್ದರೆ ಅವ್ರಿಗೂ ಒಂದು ಸ್ವಲ್ಪ ತೋರಿಸಿದರೆ ಬೆಸ್ಟು ಅಂದ್ಕೊತೀನಿ. ಅಂದರೆ ಜಾಸ್ತಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿಸ್ತಾ ಇರ್ತೀರಲ್ಲ, ಖರೀದಿ ಮಾಡ್ತಾ ಇರ್ತೀರ, ಅದಕ್ಕೆ ಒಂದು ಸ್ವಲ್ಪ ಎಲ್ಲನೂ ನೀಟಾಗಿ ನೋಡಿಕೊಂಡ್ರೆ ಬೆಸ್ಟು ಅಂತೀನಿ. ಆಮೇಲೆ ಇನ್ನೇನಾದರೂ ನಾನು ಮಿಸ್ಟೇಕ್ ಮಾಡಿದರೆ, ಆಮೇಲೆ ಏನಾದರೂ ಬಿಟ್ಟಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಇನ್ನೂ ಏನೇನು ನೋಡ್ಬೋದು ಅಂತ, ಯಾವ ಥರ ನೋಡ್ಬೋದು ಒಂದು ಹಸುನ ಅಂತ. ಬೇರೆಯವ್ರಿಗೂ ಯೂಸ್ ಆಗುತ್ತೆ, ಆಮೇಲೆ ನನಗೂ ತಿಳ್ಕೊಂಡಂಗೆ ಆಗುತ್ತೆ. ಕಮೆಂಟಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.